ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕನ್ನಡ ಎಡುಕೇರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವ ಸ್ವಾಗತ. ಈಗ ಒಂದು ಹಳಗನ್ನಡ ಪದ್ಯವನ್ನ ನೋಡೋಣ. ನಿನ್ ನೆಚ್ಚಿನ ಪಾಂಡವರ ತಲೆಗಳ್ ಅಂತಕ್ಕಂತಹದನ್ನ ಇದನ್ನ ಬರ್ದಿರ್ತಕ್ಕಂಥವ್ರು ರನ್ನ ಅವರು. ಇಲ್ಲಿ ಪ್ರಮುಖವಾಗಿ 4 ಪಾತ್ರಗಳು ಬರ್ತಾರೆ. ಇಲ್ಲಿ ಮೇನ್ ಹೀರೋ ಅಂತಂದ್ರೆ ಅಶ್ವತ್ಥಾಮ ಮತ್ತೆ ದುರ್ಯೋಧನ ಕೂಡ ಬರ್ತಾರೆ. ಲಕ್ಷ್ಮೀದೇವಿ ಹಾಗೂ ಭೂದೇವಿ ಕೂಡ ಇಲ್ಲಿ ಬರ್ತಾರೆ. ಇಲ್ಲಿ ಪಾಂಡವರ ವಿಜಯದ ನಂತರ ದುರ್ಯೋಧನ ಏನ್ ತೊಡೆ ಮುರಿದು ರಣಾಂಗಣದಲ್ಲಿ ಬಿದ್ದಿರ್ತಾನೆ, ಆಗ ಅಶ್ವತ್ಥಾಮನ ಯಾವ ರೀತಿಯಾಗಿ ಲಕ್ಷ್ಮಿ ಪಾಂಡವರ ಆಸ್ಥಾನದತ್ತ ಹೊರಡ್ತಾ ಇರ್ತಾಳೆ, ಕೌರವರ ಆಸ್ಥಾನವನ್ನ ಬಿಟ್ಟು. ಅದನ್ನ ನೋಡಿ ಕೋಪಿತಗೊಂಡಂತಹ ಅಶ್ವತ್ಥಾಮ ಅದೇ ವಿಷ್ಣು ಅಂದ್ರೆ ಕೃಷ್ಣನ ಸಹಾಯದಿಂದ ಗೆದ್ದಂತಹ ಪಾಂಡವರ ಅಂದ್ರೆ ಆ ಕೃಷ್ಣನ ಪತ್ನಿಗಳಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ಮತ್ತು ಭೂದೇವಿಗಳನ್ನೇ ಉಪಯೋಗಿಸಿ ಯಾವ ರೀತಿಯಾಗಿ ಅವನು ಇಲ್ಲಿ ಲಕ್ಷ್ಮಿ ಮತ್ತೆ ಭೂದೇವಿಯನ್ನ ಉಪಯೋಗಿಸ್ಕೊಂತಾನೆ. ನಂತರ ಏನಾಗುತ್ತೆ ಅಂತಕ್ಕಂತಹದನ್ನ ಈ ಒಂದು ಪದ್ಯದಲ್ಲಿ ನಮಗೆ ರನ್ನ ಕವಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ಆಜ್ಞೆ ಆಗಿರುತ್ತೆ, ಕೃಷ್ಣನ ಆಜ್ಞೆ. ಲಕ್ಷ್ಮೀದೇವಿ ಪಾಂಡವರ ಆಸ್ಥಾನಕ್ಕೆ ಹೊರಡಬೇಕು ಅಂತ. ಯಾಕಂದ್ರೆ ಕೌರವರು ಸತ್ತೋಗಿದ್ದಾರೆ ಎಲ್ರುನು, ದುರ್ಯೋಧನ ಮಾತ್ರ ಪರಾಭವಗೊಂಡಿದ್ದಾನೆ. ಇನ್ನೇನಿದ್ರು ಆ ಸಕಲ ಐಶ್ವರ್ಯ ಕೂಡ ಪಾಂಡವರಿಗೆ ಸಲ್ಬೇಕು. ಆದ್ದರಿಂದ ನೀನು ಅಲ್ಲಿ ಹೋಗು ಅಂತಕ್ಕಂಥದ್ದನ್ನ ಆಜ್ಞೆ ಮಾಡಿರ್ಬೇಕಾದ್ರೆ ಲಕ್ಷ್ಮಿ ಕೃಷ್ಣನ ಆಜ್ಞೆಯಂತೆ ಹೋಗ್ತಾಳೆ. ಕಮಲದಲ್ಲಿ ಜನಿಸಿದ ನಾನು ಕಮಲಾರಮಣಿಯಾಗಿದ್ದೇನೆ. ಕೃಷ್ಣನ ಪತ್ನಿಯಾಗಿರ್ತಕ್ಕಂತಹ ನಾನು, ನನ್ನ ಪತಿ ಆಜ್ಞೆಯನ್ನ ಮಾಡಿದರೆ ಈಗ ನಾನು ಕೌರವರ ಆಸ್ಥಾನವನ್ನ ಬಿಟ್ಟು ಇದೀಗ ಪಾಂಡವರ ಆಸ್ಥಾನಕ್ಕೆ ಹೊರಡ್ಬೇಕು ಅಂತನ್ಬಿಟ್ಟು, ಅದರಂತೆ ನನ್ನ ಪತಿಯ ಆಜ್ಞೆಯಂತೆ ನಾನು ಇದೀಗ ಹೊರಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ಲಕ್ಷ್ಮಿ ಹೇಳ್ತಾ ಹೋಗ್ತಾಳೆ. ಆದ್ರೆ ಅದನ್ನ ನೋಡಿದಂತಹ ಅಶ್ವತ್ಥಾಮ ಸಿಟ್ಟಿನಿಂದ ನಿಲ್ಲು ಅಂತಕ್ಕಂತಹ ಜೋರು ಶಬ್ದವನ್ನ ಬರುತ್ತೆ. ಆಗ ಲಕ್ಷ್ಮೀದೇವಿ ಬೆಚ್ಚಿ ಬೀಳ್ತಾಳೆ. ನಿನಗೆ ವಿವೇಕ ವಿವೇಚನೆ ಏನು ಅನ್ನೋದೇ ಗೊತ್ತಿಲ್ಲ. ನೀನು ನಿನ್ನ ಪತಿಯಾಗಿರ್ತಕ್ಕಂತಹ ಕೃಷ್ಣ ಒಬ್ಬ ದನ ಕಾಯುವವನು. ಆ ದನ ಕಾಯುವವನ ಪತ್ನಿಯಾಗಿರುವ ನೀನು ಕೂಡ ದೊಡ್ಡ ದನ ಕಾಯುವವಳೆ ಆಗಿದ್ದೀಯ. ನೀನು ಸಮುದ್ರದಲ್ಲಿ ಹುಟ್ಟುತ್ತೀಯ ಅಷ್ಟೇ, ಆದ್ರೆ ಆ ನೀರಿನಷ್ಟು ಸ್ವಚ್ಛ ಇಲ್ಲ ನಿನ್ನ ಮನಸ್ಸು. ನಿನ್ನ ಮೈಯಲ್ಲಿ ಅರಿತಿರುವುದು ಬರೀ ಕೊಳಕು ಅಂತಕ್ಕಂಥದ್ದನ್ನ ಹೇಳ್ತಾ ನಂತರ ಹೇಳ್ತಾನೆ, ನಿನ್ನಿಂದಾಗಿ ತಂದೆ ಮಕ್ಕಳ ನಡುವೆನೆ ಜಗಳ ತರ್ತೀಯ, ಅವರಿಬ್ಬರನ್ನ ದೂರ ಮಾಡ್ತೀಯ, ಅಣ್ಣ ತಮ್ಮಂದಿರ ಮಧ್ಯೆಯೇ ನೀನು ವೈಷಮ್ಯವನ್ನ ಉಂಟು ಮಾಡ್ತೀಯ. ಅಷ್ಟೇ ಅಲ್ಲದೆ ಗುರು ಶಿಷ್ಯರನ್ನು ಬಿಡಲ್ಲ ನೀನು. ಅವರನ್ನು ಕೂಡ ಧರ್ಮ ಸಂಕಟಕ್ಕೆ ಸಿಲುಕಿಸಿ ಅವರನ್ನು ಕೂಡ ಬೇರೆ ಮಾಡ್ತಕ್ಕಂತಹ ನೀಚ ದುರ್ಗುಣ ರಾಜ ದುರ್ಗುಣಗಳೆಲ್ಲವೂ ನಿನ್ನಲ್ಲಿಯೇ ಹೊರತು ಇನ್ಯಾರಲ್ಲಿ ಬರಲಿಕ್ಕೆ ಸಾಧ್ಯ? ಗುಣವಂತರಲ್ಲದವರನ್ನ ಸೇರ್ತೀಯ, ಗುಣವಂತರನ್ನ ನೀನು ಯಾವತ್ತಾದ್ರೂ ಸೇರಿದೀಯಾ? ಒಳ್ಳೆಯವರನ್ನ ಕೆಟ್ಟವರನ್ನಾಗಿ, ಕೆಟ್ಟವರನ್ನ ಒಳ್ಳೆಯವರನ್ನಾಗಿ ಮಾಡುವುದೇ ನಿನ್ನ ಉದ್ದೇಶವಲ್ವೇ? ನಿನಗೆ ಎಲ್ಲಿ ಬರ್ಬೇಕು ವಿವೇಕ ವಿವೇಚನೆ ಎಲ್ಲವೂ ಕೂಡ ಅಂತಂದು ಹೇಳ್ತಾ ನಂತರ ಹೇಳ್ತಾನೆ, ಯಾರಾದ್ರೂ ನಿನ್ನ ಬಳಿ ಬಂದು ಏನನ್ನಾದ್ರೂ ಕೇಳ್ಕೊಂಡ್ರೆ ಅವ್ರಿಗೆ ನೀನು ಒಳ್ಳೇದನ್ನ ಮಾಡ್ತೀಯಾ? ಯಾವತ್ತೂ ಕೂಡ ಮಾಡಿಲ್ಲ. ನಿನಗೆ ಯಾರಾದ್ರೂ ನಮಸ್ಕಾರ ಮಾಡಿದ್ರೆ ಅವರ ತಲೆ ಎತ್ತಿ ನೋಡಲ್ಲ. ಯಾರಾದ್ರೂ ನಿನ್ನನ್ನ ಬೇಡಿ ಬಂದ್ರೆ ಅವರ ಕಿವಿಗೊಟ್ಟು ಕೇಳೋದಿಲ್ಲ. ಇಂತಹ ದುಷ್ಟ ದುರ್ಗುಣಗಳೆಲ್ಲ ನಿನ್ನ ಹತ್ರನೇ ತಾನೇ ಇರೋದು. ಹೋಗ್ಲಿ ಬಿಡು. ಆ ಧರ್ಮರಾಯನಾಗ್ಲಿ, ಭೀಮನಾಗ್ಲಿ, ಆ ನಪುಂಸಕ ಅರ್ಜುನನಾಗಲಿ, ಹಾಗೆಯೇ ನಕುಲ ಸಹದೇವರು ನನ್ನ ವಿರುದ್ಧ ಹೋರಾಡ್ಲಿಕ್ಕೆ ಸಾಧ್ಯವೇ? ಅವರಿಗೆ ವಿದ್ಯೆ ಹೇಳಿಕೊಟ್ಟಂತಹ ಗುರುವಿನ ಮಗ ನಾನು.
ನನ್ನ ವಿರುದ್ಧ ಹೊರನಿರ್ಲಿಕ್ಕೆ ಸಾಧ್ಯವೇ? ಹಾಗಾದರೆ ನೋಡಿಯೇ ಬಿಡು, ನನ್ನ ಮತ್ತು ನಿನ್ನ ಪತಿಯ ಯಾರು ಶ್ರೇಷ್ಠರು, ಯಾರು ಇದರಲ್ಲಿ ಜಯವನ್ನ ಸಾಧಿಸ್ತಾರೆ ಅಂತನ್ಬಿಟ್ಟು ಹೇಳ್ತಾ ಇಂಡೈರೆಕ್ಟ್ ಆಗಿ ಅಗತ್ಯ ಬಿದ್ದರೆ ನಿನ್ನ ಗಂಡನ ವಿರುದ್ಧವೂ ನಾನು ತಿರುಗಿ ಬೀಳಲು ಸಾಧ್ಯ, ಅಂದ್ರೆ ತಿರುಗಿ ಬೀಳ್ತೇನೆ ಅಂತಕ್ಕಂಥದ್ದನ್ನ ಲಕ್ಷ್ಮಿಗೆ ಎಚ್ಚರವನ್ನ ಕೊಡ್ತಾನೆ ಅಶ್ವತ್ಥಾಮ. ನಂತರ ಹೇಳ್ತಾನೆ, ಈ ಸಮಸ್ತ ಭೂಮಂಡಲಕ್ಕೆ, ಈ ರಾಜಾದಿ ರಾಜ್ಯಕ್ಕೆ ಅಧಿಪತಿ ದುರ್ಯೋಧನ. ಅವನಿನ್ನೂ ಸತ್ತಿಲ್ಲ, ಅವನು ತೊರೆ ಮುರಿದು ಬಿದ್ದಿದ್ದಾನಷ್ಟೇ. ಅವನ ಪರವಾಗಿ ನಾನಿನ್ನಿದ್ದೀನಿ, ನಾನು ಅವರ ವಿರುದ್ಧ ಹೋರಾಡ್ತೀನಿ, ಅವರನ್ನ ಸೋಲಿಸ್ತೇನೆ, ಕೌರವರಿಗೆ ಜಯವನ್ನ ತಂದು ಕೊಡ್ತೇನೆ. ಅದುವರೆಗೂ ನೀನು ಹಾಗೇ ಇರು, ಅವರಿನ್ನೂ ಗೆದ್ದಿಲ್ಲ, ಅವರ ಪರವಾಗಿ ನಾನಿದ್ದೀನಿ, ನಾನವರನ್ನ ಸೋಲಿಸ್ತೀನಿ. ಇನ್ನೂ ನಾನಿರ್ಬೇಕಾದ್ರೆ, ದುರ್ಯೋಧನ ಇನ್ನು ತೊರೆ ಮುರಿದು ಬಿದ್ದಿರ್ಬೇಕಾದ್ರೆ ನೀನು ನಿನ್ನ ಪತಿಯ ಹೆಸರನ್ನ ಹೇಳ್ಕೊಂಡು ನೀನು ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಬಾ ಅಂತಂದು ಕೈಯನ್ನ ಹಿಡಿದು ದರದರನೆ ಎಳೆದುಕೊಂಡು ಹೋಗ್ತಾನೆ. ಆಗ ಲಕ್ಷ್ಮಿಗೆ ಭಯಂಕರವಾಗಿರ್ತಕ್ಕಂತಹ ಭಯ ಆಗತ್ತೆ. ಇದೇನು, ನನ್ನ ಪತಿಯ ಆಜ್ಞೆಯನ್ನ ಕೊಟ್ಟಿದ್ರೆ ಇತ್ತ ಈ ಅಶ್ವತ್ಥಾಮನ ಕೋಪಕ್ಕೆ ನಾನು ತತ್ತರಿಸಿ ಹೋಗ್ತಾ ಇದ್ದೀನಲ್ಲ, ಏನ್ ಮಾಡ್ಲಿ ಈಗ ಅಂತಂದ್ರೆ ಆ ಭಯವನ್ನ ಬಿಗಿ ಹಿಡಿದು ಅವನ ಜೊತೆ ಬರ್ತಾಳೆ. ಅಲ್ಲಿ ದುರ್ಯೋಧನ ತೊಡೆ ಮುರಿದು ಬಿದ್ದಿರ್ತಾನೆ. ಅವನ್ ಅನ್ಕೊಂತಾನೆ, ಇವನು ಯಾರ ಕಡೆ ಅಂತಂದು ನಾನು ಅನ್ಕೊಳ್ಳಿ, ಇವನಿಂದ ನಾನು ಇನ್ನೇನ್ ಅಪೇಕ್ಷೆ ಪಡ್ಲಿಕ್ಕೆ ಸಾಧ್ಯ ಅಂತಂದು ಮನಸ್ಸಿನಲ್ಲೇ ಅನ್ಕೊಂತಾನೆ. ನಂತರ ಇವನು ಹೇಳ್ತಾನೆ, ನೋಡು, ನನ್ನನ್ನ ಬಿಟ್ಟು ಯುದ್ಧ ಮಾಡಿಕ್ಕೆ ನಿಂಗೆ ಈ ರೀತಿಯಾಗಿರ್ತಕ್ಕಂತಹ ಗತಿ ಬಂದಿದೆ, ಇನ್ನು ಕಾಲ ಮಿಂಚಿಲ್ಲ, ನನ್ನಿಂದ ಏನಾಗಬೇಕು ಹೇಳು ಅಂತಂದು ಅಶ್ವತ್ಥಾಮ ಕೇಳಿದಾಗ ದುರ್ಯೋಧನ ಹೇಳ್ತಾನೆ, ನನ್ನ ರಾಜ್ಯ ಹೋಗಿದೆ, ನನ್ನ ಕಿರೀಟ ಹೋಗಿದೆ, ನನ್ನ ಸಕಲ ಐಶ್ವರ್ಯವೂ ಹೋಗಿದೆ, ರಾಜ್ಯದ ಪಟ್ಟ ಹೋಗಿದೆ, ರಾಜ್ಯವನ್ನೆಲ್ಲ ಕಳ್ಕೊಂಡಿದ್ದೀನಿ, ನಾನಿನ್ನೇನಾದ್ರೂ ಬಯಸ್ಲಿಕ್ಕೆ ಸಾಧ್ಯ? ಒಳ್ಳೇದನ್ನ ಬಯಸ್ತೀನಿ ಅಷ್ಟೇ ನಾನಿನ್ನ ಅಂತಂದು ಹೇಳಿದಾಗ ನಂತರ ಹೇಳ್ತಾನೆ, ನೀನು ನನಗೇನಾದ್ರೂ ಉಪಕಾರ ಮಾಡ್ಬೇಕು ಅನ್ನೋದಿದ್ರೆ ಪಂಚ ಪಾಂಡವರ ತಲೆಗಳನ್ನ ಕತ್ತರಿಸಿ ತೆಗೆದುಕೊಂಡು ಬಾ ಅಂತಂದು ಆ ದುರ್ಯೋಧನ ಆಜ್ಞೆಯನ್ನ ಮಾಡ್ತಾನೆ. ಆಗ ದುರ್ಯೋಧನ ಬಿಸಿಲಿನಲ್ಲಿ ಬಿದ್ದಿರ್ತಕ್ಕಂತಹ ಕಾರಣದಿಂದ ಏನ್ ಮಾಡ್ತಾನೆ, ಬೀಸಣಿಗೆಯನ್ನ ಲಕ್ಷ್ಮಿಗೆ ಕೊಟ್ಟು ಭೂದೇವಿಯನ್ನ ಜೋರ ಕರಿತಾನೆ, ಭೂದೇವಿ ಅಂತ. ಆ ಭೂದೇವಿ ಎದ್ದು ಬಂದಿರ್ತಾಳೆ, ನನ್ನಿಂದ ಏನಾಗ್ಬೇಕು ಆಜ್ಞೆ ಮಾಡು ಅಂತಂದಾಗ ಆ ಭೂದೇವಿಗೆ ಛತ್ರಿಯನ್ನ ಕೊಟ್ಟು ದುರ್ಯೋಧನಿಗೆ ಬಿಸಿಲು ಬಾರದಂತೆ ನೋಡಿ, ದುರ್ಯೋಧನಿಗೆ ಶೆಕೆ ಆಗದ ಹಾಗೆ ಲಕ್ಷ್ಮಿಯಿಂದ ಬೀಸಣಿಗೆಯಿಂದ ಗಾಳಿ ಬೀಸುವಂತೆ ಅವರಿಬ್ಬರನ್ನ ಹಿರಿಸಿ ಇವನು ಪಾಂಡವರ ತಲೆಗಳನ್ನ ತರ್ಲಿಕ್ಕೆ ಅಶ್ವತ್ಥಾಮ ಹೊರಡ್ತಾನೆ. ಆಗ ಕೃಷ್ಣ ಚಮತ್ಕಾರವನ್ನ ಮಾಡಿ ಅಲ್ಲಿ ದ್ರೌಪದಿಯ ಪಂಚ ಮಕ್ಕಳು ಏನಿರ್ತಾರೆ ಅವರು ಸತ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಆ 5 ತಲೆಗಳನ್ನೇ ಪಂಚ ಪಾಂಡವರ ತಲೆಗಳನ್ನಾಗಿ ಮಾಡಿ ಬಾಲಕರ ರೀತಿಯಲ್ಲಿ ಕಳಿಸಿ ಆ ತಲೆಗಳನ್ನೇ ಕತ್ತರಿಸಿಕೊಂಡು ಬರುವಂತೆ ಮಾಡ್ತಾನೆ. ಆಗ ತಗೊಬಂದು ದುರ್ಯೋಧನ ಕೊಟ್ಟಾಗ ಹೇಳ್ತಾನೆ, ಆ ದುರ್ಯೋಧನ, ಅವನ ಕಣ್ಣಲ್ಲಿ ಕಣ್ಣಿಟ್ಟು ಯುದ್ಧ ಮಾಡಿದ್ದೀನಿ ನಾನು, ಭೀಮನ ತಲೆಯಲ್ಲ ಇದು ಧರ್ಮರಾಯನ ತಲೆ ಅಲ್ಲ ಅಂತಂದು ಒಬ್ಬೊಬ್ಬರ ಹೆಸರು ಹೇಳಿ ಯುದ್ಧರ್ತಾರೆ ಅಲ್ಲ. ನೀನು ಬಾಲಕರ ಇದನ್ನ ತಂದಿದೀಯಾ, ನೀನ್ ಎಂತಹ ಮೂರ್ಖ, ನೀನು ಈಗ ಬಾಲವಧೆ ಆಗಿದೆ ನಿನಗೆ ಈಗೇನಾದರೂ ಏನು ಒಳ್ಳೇದಾಗ್ಬೇಕು ಅಂದ್ರೆ ನೀನ್ ಈಗ್ಲೇ ಹಿಮಾಲಯಕ್ಕೆ ಹೊರಡು, ಅಲ್ಲಿ ನಿನಗೆ ಒಳ್ಳೇದಾಗುತ್ತೆ ಅಂತಂದೇಳಿ ದುರ್ಯೋಧನ ಸತ್ತೋಗ್ತಾನೆ. ನಂತರ ಲಕ್ಷ್ಮೀದೇವಿ ಶ್ರೀಕೃಷ್ಣನ ಆಜ್ಞೆಯಂತೆ ಆಕೆ ಪಾಂಡವರ ಆಸ್ಥಾನಕ್ಕೆ ಬಂದು ಸೇರ್ತಾಳೆ ಅಂತಕ್ಕಂಥದ್ದನ್ನ ಈ ಒಂದು ಕೊಳ್ಳಿನ ನೆಚ್ಚಿನ ಪಾಂಡವರ ತಲೆಗಳು ಅಂತಕ್ಕಂಥ ಹಳಗನ್ನಡ ಪದ್ಯದಲ್ಲಿ ರನ್ನ ಕವಿಯವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ, ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ನಮ್ಮ ಚಾನಲ್ ಅನ್ನ ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ. ಧನ್ಯವಾದಗಳು.